Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 121 verse 2. My help will come from the Lord who made heaven and earth. ಕೀರ್ತನೆಗಳು 121 2ನೇ ವಚನ. ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹೌದು, ನಮ್ಮ ದೇವರು ನಮ್ಮ ಸಹಾಯಕನು. ನಮಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡುವಾತನು ನಮ್ಮ ಕರ್ತನಾದ ಯೆಹೋವನಾಗಿದ್ದಾನೆ. ಆತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾನೆ. ಕೀರ್ತನೆ 104:5ನೇ ವಾಕ್ಯದಲ್ಲಿ ಈ ರೀತಿ ನಾವು ನೋಡುತ್ತೇವೆ, ಭೂಮಿಯು ಯುಗ ಯುಗಾಂತರಕ್ಕೂ ಕದಲದ ಹಾಗೆ ಅದನ್ನು ದೃಢವಾದ ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ಭೂಮಿ ಯುಗ ಯುಗಾಂತರಗಳವರೆಗೆ ಇರುವಂಥದ್ದು. ಯುಗ ಯುಗಾಂತರಗಳವರೆಗೂ ಕೂಡ ಕದಲದ ಹಾಗೆ ಅದನ್ನು ದೃಢವಾದ ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ದಾರೆ. ಕೀರ್ತನೆ 115:15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ, ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾರೆ. ಯೆಶಾಯ 48:13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು, ನಾನು ಕರೆದ ಕೂಡಲೇ ಅವೆರಡೂ ಸಿದ್ಧವಾಗಿ ನಿಲ್ಲುವವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು, ನಮ್ಮ ದೇವರ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿದೆ, ನಮ್ಮ ದೇವರ ಬಲಗೈ ಆಕಾಶವನ್ನು ಹರಡಿದೆ. ಭೂಮಿ ಆಕಾಶಗಳನ್ನು ನಮ್ಮ ದೇವರೇ ಉಂಟು ಮಾಡಿದ್ದಾರೆ. ಹೌದು, ಕ್ರಿಸ್ತೀಯ ಜೀವಿತ ಒಂದು ಬೆಟ್ಟವನ್ನು ಹತ್ತುವಂತಹ ಒಂದು ಪ್ರಯಾಣದಂತಿದೆ. ಒಂದೊಂದು ದಿನವೂ ಉನ್ನತಕ್ಕೆ ನಾವು ಏರುತ್ತಲೇ ಇರಬೇಕು. ನಮ್ಮ ಮುಂದೆ ಆತ್ಮೀಕ ಮೆಟ್ಟಲುಗಳು ಹೇರಳವಾಗಿವೆ. ಹಂತ ಹಂತವಾಗಿ ಮೇಲೇರುವಂತಹ ಉತ್ತಮವಾದ ಅನುಭವಗಳನ್ನು ನಾವು ಆಶಿಸುವಂಥವರಾಗಿರಬೇಕು. ಆದಿಕಾಂಡ 19ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸೊದೋಮಿನಿಂದ ಹೊರಗೆ ಬಂದಿರತಕ್ಕಂಥ ಲೋಟನನ್ನು ಕರ್ತನು ನೋಡಿ, ಈ ಪ್ರದೇಶದಲ್ಲಿ ನಿಲ್ಲದೆ ನೀನು ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಎಂಬುದಾಗಿ ಅಲ್ಲಿ ಹೇಳಿರುವುದನ್ನು ನಾವು ನೋಡ್ತೇವೆ. ಹೌದು, ಬೆಟ್ಟ ಹತ್ತುವುದು ಕಷ್ಟಕರವಾದದ್ದಾಗಿದ್ದರೂ ಕೂಡ ಬೆಟ್ಟದ ತುದಿಯಲ್ಲಿ ದೈವಿಕ ಸಮಾಧಾನ, ಮಹಿಮಾ ಸೂರ್ಯನಾದ ಕರ್ತನ ಬೆಳಕು ಅಲ್ಲಿರುವುದು. ನಮ್ಮ ಮುಂದೆ ಚಿಯೋನ್ ಬೆಟ್ಟವು ಪರಮ ಯೆರೂಸಲೇಮು ಇರುವಂಥದ್ದಾಗಿದೆ. ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ನಾವು ಇದನ್ನು ಏರುತ್ತಲೇ ಇರಬೇಕು. ನಮ್ಮ ಧ್ಯಾನವು ಆತ್ಮೀಕ ಬೆಳವಣಿಗೆಯಲ್ಲಿ ಒಂದು ಅಡಿಗಲ್ಲಾಗಿರಬೇಕು. ಕರ್ತನ ಬರೋಣ ತುಂಬ ಸಮೀಪವಾಗಿದೆ. ನಾವು ನಮ್ಮ ಆತ್ಮೀಕ ಜೀವಿತದಲ್ಲಿ ಬಿದ್ದು ಹೋಗದೆ ಸ್ಥಿರವಾಗಿ ಮುಂದೆ ಸಾಗುವಂಥವರಾಗಿರೋಣ. ಫಿಲಿಪ್ಪಿ 3:13-14ನೇ ವಚನದಲ್ಲಿ ಅಲ್ಲಿ ಪೌಲನು ಈ ರೀತಿ ಹೇಳ್ತಾ ಇದ್ದಾನೆ, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿದುಕೊಳ್ಳುವುದಕ್ಕೆ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ. ಹೌದು, ನಾವು ನಮ್ಮ ಜೀವಿತದಲ್ಲಿ ಹಿಂದೆ ಏನೇ ಆಗಿದ್ದರೂ ಕೂಡ ಅದೆಲ್ಲವನ್ನು ಮರೆತು ಬಿಟ್ಟು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ಸಹಾಯ ನಮ್ಮೊಂದಿಗಿದೆ, ಯೆಹೋವ ದೇವರು ನಮ್ಮೊಂದಿಗಿದ್ದಾರೆ ಎಂಬುದಾಗಿ ನಾವು ಭರವಸೆಯುಳ್ಳವರಾಗಿ ದೃಢವಾಗಿ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮ ಮುಂದಿರ್ತಕ್ಕಂಥ ಬೆಟ್ಟದ ಪ್ರದೇಶವನ್ನು ಹಂತ ಹಂತವಾಗಿ ಮೆಟ್ಟಲುಗಳನ್ನು ಏರುತ್ತಾ ಆತ್ಮೀಕ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥವರಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಮ್ಮ ಸಹಾಯ ಬರುವುದು ನಿನ್ನಿಂದಲೇ ಕರ್ತನೆ. ನಿನ್ನ ಬಳಿ ಬಂದು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರಿಗೆ ನೀನು ಸಹಾಯ ಮಾಡುವಂಥ ದೇವರಾಗಿದ್ದಿ ತಂದೆ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವ. ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ಆತ್ಮೀಕ ಜೀವಿತದಲ್ಲಿ ಮೆಟ್ಟಲನ್ನು ಹತ್ತಬೇಕಾಗಿದೆ, ಉನ್ನತ ಸ್ಥಾನಕ್ಕೆ ಏರಬೇಕಾಗಿದೆ ಕರ್ತನೆ. ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡು ಕರ್ತನೆ. ನಮ್ಮ ಸಹಾಯ ಬರುವುದು ನಿನ್ನಿಂದಲೇ ಸ್ವಾಮಿ. ಆತ್ಮೀಕ ವಿಷಯದಲ್ಲಿ ನಾವು ಬೆಳವಣಿಗೆ ಹೊಂದಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.